ಹಲೋ ಫ್ರೆಂಡ್ಸ್, ನಾವು ಹೊರಟಿದೀವಿ ಈಗ ಊರಿಗೆ. ಅಲ್ಲಿ ಸ್ನಾನ ಮಾಡಬೇಕು. ನಾನೆಲ್ಲ ಮನೆಯಲ್ಲಿ ಎಲ್ಲ ಪೂಜೆ ಮುಗಿಸ್ಕೊಂಡಿದ್ದೀನಿ. ಇವಾಗ ಹೊರಡಬೇಕು. ಬಟ್ ಓಕೆ, ವಿಡಿಯೋ ಮಾಡ್ತೀನಿ ಹೋಗೋತ್ನಾಗ. ಫೈನಲಿ ಹುಲಿಗೆಮ್ಮಗೆ ನಾವು ತಲುಪಿದ್ದೀವಿ. ಇವಾಗ ಏನಿದೆ, ನಾವು ಹೊಳೆಯಲ್ಲಿ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಹೊಳೆಯಲ್ಲಿ ಜಳಕ ಮಾಡಿ ನಾವು ಬಂದಿದ್ವಿ. ಈಗ ಕಾಯಿನ ಒಡ್ಸಲಿಕ್ಕೆ ಬಂದಿದ್ವಿ. ನಾವೆಲ್ಲ ದರ್ಶನ ತಗೊಂಡಿದ್ವಿ. ಪ್ರತಿ ಹುಣ್ಣಿಮೆ ನಾವು ಹುಲಿಗೆಮ್ಮಗೆ ನಾವು ಬರ್ತೀವಿ. ಈ ಹುಣ್ಣಿಮೆ ಪ್ರತಿ ಹುಣ್ಣಿಮೆ ನೋಡೋದಕ್ಕಿಂತ ಈ ಹುಣ್ಣಿಮೆ ಜಾಸ್ತಿ ಜನಸಂಖ್ಯೆ ಜಾಸ್ತಿ ಇದೆ. ಆದ್ರೆ ಹೊಳೆಯಲ್ಲಿ ಸ್ವಲ್ಪ ಹೋದ ಹುಣ್ಣಿಮೆಕ್ಕಿಂತ ಈ ಹುಣ್ಣಿಮೆ ನೀರು ಕಮ್ಮಿ, ನೀರಿನ ಪ್ರಮಾಣ ಈ ಹುಣ್ಣಿಮೆ ಕಮ್ಮಿ ಇದೆ. ಇವಾಗ ನೀರೇನು ಜಾಸ್ತಿ ಇಲ್ಲ. ಈ ಹುಣ್ಣಿಮೆ ಮಾತ್ರ ಜನಸಂಖ್ಯೆ ಜಾಸ್ತಿ ಇದ್ದಾರೆ. ಕಾಯಿ ಹೊಡಿತಾ ಇದ್ದಾರೆ ಇವರು. ನೋಡ್ತಿರ್ಬೋದು ಯಾವ ಥರ ಜನ ಇದ್ದಾರೆ ಅಂತ. ದರ್ಶನ ತಗೊಂಡು ಕೊಬ್ಬಿನ ಹಾಲು ಕುಡಿದು ಎಲ್ಲ ಇವಾಗ ವರ್ಲ್ಡ್ ರಿಟರ್ನ್ ನಾವು ಊರಿಗೆ ಹೋಗ್ತಾ ಇದೀವಿ. ಇವಾಗ ಇದೇನು ನೋಡ್ತಾ ಇರ್ಬೋದು, ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಆಪೋಸಿಟ್ ಬರೋದ್ರಿಂದನೇ ಟ್ರಾಫಿಕ್ ಜಾಸ್ತಿ ಆಗಿದೆ ಫ್ರೆಂಡ್ಸ್. ಇವಾಗ ಅವರು ಪೊಲೀಸರನ್ನು ಎಲ್ಲ ಕಂಟ್ರೋಲ್ ಮಾಡಕ್ ನೋಡಿದ್ರು, ಆದ್ರೆ ಆಗ್ಲಿಲ್ಲ. ಅವರೇ ಹೋದ್ರು. ಎಲ್ಲ ನೀವೇ ಹೇಗಾರ ಹೋಗ್ರಿ ಅಂತಂದು ಅವ್ರು ಬಿಟ್ಟು ಬೇರೆ ಕಡೆಗೆ ಹೋದ್ರು. ಭಾಳ ಅಂದ್ರೆ ಈ ಹುಣ್ಣಿಮೆ ಮಾತ್ರ ಭಾಳ ಪೂರಾ ರಶ್ ಇದೆ ಫ್ರೆಂಡ್ಸ್. ಇವಾಗ ನಾವು ಅವಾಗಲೇ ದರ್ಶನ ತಗೊಂಡ್ವಿ. ಹುಲಿಗೆ ಹತ್ರ ಪೂರಾ ಟ್ರಾಫಿಕ್ ಜಾಮ್ ಆಗಿದೆ. ನಾನು ನನ್ನ ಮಗ ಇಲ್ಲಿ ಆಟೋದಲ್ಲಿ ಕುಂತಿದ್ವಿ. ಬಿಸಿಲಾಗಿರೋದ್ರಿಂದ ಇವನಿಗೆ ಸ್ವಲ್ಪ ಬಿಸಿಲಾಗ ಆಗಲ್ಲ. ಹಂಗಾಗಿ ನಾನು ನನ್ನ ಮಗ ಇಲ್ಲಿ ಕುಂತಿದ್ವಿ. ನನ್ನ ಮಗ ಚಿಕ್ಕವನು, ನಮ್ಮ ಯಜಮಾನ್ರು ಸ್ಕೂಟಿ ತೊಗೊಂಬರ್ತಿದ್ದಾರೆ. ಇನ್ನು ಪೂರಾ ಸನೆಯಲ್ಲಿ 1-2 ತಾಸು ಮೇಲೆ ಆಯಿತು ಫ್ರೆಂಡ್ಸ್. ಇಷ್ಟೊತ್ತಲೇ ನಾವು ಒಂದು ಅರ್ಧ ದಾರಿಗೆ ಇರ್ತಿದ್ವಿ ಊರು ಮುಟ್ಟಕ್ಕೆ. ಟ್ರಾಫಿಕಲ್ಲಿ ಸಿಗಾಕೊಂಡಿದ್ವಿ. ಅಲ್ಲಿ ಇನ್ನು ಅಲ್ಲಿ ಅವರು ನಾವು ಇಲ್ಲಿನ ಕುಂತಿದ್ವಿ. ನಾವು ಇವಾಗ ಟ್ರಾಫಿಕ್ಕಿಂದ ದಾಟಿ ಬಂದಿದ್ದೀವಿ. ಇವಾಗ ನಾವು ಇನ್ನ ಹಂಗೆ ಇದ್ದಾರೆ. ಎಷ್ಟೊತ್ತಾಗುತ್ತೆ ಏನು ಅದೆಲ್ಲ ಬರೋದಕ್ಕೆ. ಇವಾಗ ಏನು ನಾವು ಹೋಗ್ತಾ ಇದೀವಿ ನೋಡಿ, ಎಲ್ಲ ಹೋಗ್ತಾ ಇದೀವಿ ಫ್ರೆಂಡ್ಸ್. ಆ ಕಡೆಯಿಂದ ಏನು ಆಪೋಸಿಟ್ ಬರ್ತಾ ಇದ್ದಾರೆ ಎಲ್ಲ ಅದೇ ಹುಲಿಗೆ ರೋಡು. ಅದು ಎಲ್ಲ ಜನ ಎಲ್ಲ ಇನ್ನು ಇವಾಗ ಹೊರಟಿದ್ದಾರೆ. ನಾವು ಬೇಗ ಹೋಗೋದ್ರಿಂದನೇ 10:30ಗೆ ಒಳ್ಳೆ ರಿಟರ್ನ್ ನಾವು ದರ್ಶನ ತಗೊಂಡು ಹೋಗ್ತಾ ಇದೀವಿ. ಇವಾಗ ಏನು ಆಪೋಸಿಟ್ ನಮಗೆ ಕಾಣ್ತಾ ಇದ್ದಾರೆ ಜನ, ಅವರೆಲ್ಲರೂ ಇನ್ನು ಹುಲಿಗೆಗೆ ದರ್ಶನ ತಗೊಳಕ್ಕೆ ಹೋಗ್ತಾ ಇದ್ದಾರೆ. ಈ ಹುಣ್ಣಿಮೆ ಮಾತ್ರ ಜಾಸ್ತಿ ಭಕ್ತಾದಿಗಳು ಹೋಗ್ತಾ ಇದ್ದಾರೆ ಹುಲಿಗೆಮ್ಮ ತಾಯಿ ದರ್ಶನ ತಗೊಳಕ್ಕೆ. ನಾವು ಬೇಗ ಬಂದಿರೋದ್ರಿಂದನೇ ಒಳ್ಳೇದಾಯ್ತು ಅನ್ಕೊಂಡೆ. ನಾನು ಬೇಗ ಹೋಗಿ ಪೂಜೆ ಪುನಸ್ಕಾರ ಮಾಡಿಕೊಂಡು ನಾವು ರಿಟರ್ನ್ ಬರ್ತಾ ಇದ್ವಿ. ಇವಾಗ ನಾವು ಹೋಗ್ತಾ ಇದ್ದಾರೆ. ಇನ್ನು ಟ್ರಾಫಿಕ್ಕೇ ಒಂದು 5-6 ಕಿಲೋಮೀಟರ್ ಟ್ರಾಫಿಕ್ಕೇ ಜಾಸ್ತಿ ಇದೆ. ಗಾಡಿನ ಹೋಗಕ್ಕೆ ಆಗ್ತಾ ಇಲ್ಲ. ಇವಾಗ ಹೋದರೆ ಎಷ್ಟೊತ್ತಿಗೆ ಹೊರಗಡೆ ಬರ್ತಾರೆ ನೋಡ್ಬೇಕು. ಇವಾಗ ನಾವೆಲ್ಲ ದರ್ಶನ ತಗೊಂಡು ಈಗ ಆಯ್ತು ರಿಟರ್ನ್ ಹೋಗ್ತಾ ಇದ್ವಿ. ಫೈನಲಿ ಟ್ರಾಫಿಕ್ ಎಲ್ಲ ದಾಟಿ ಬಂದಿದ್ವಿ ಫ್ರೆಂಡ್ಸ್. ಹಾಗೆ ಕೋಲ್ಡ್ ನೀರು ಕುಡಿಬೇಕಂತಂದು ತುಂಬಿದ್ವಿ. ರೋಡು ಎಲ್ಲ ಫೈನಲಿ ಹುಡುಗಿ ರೋಡ್ ಎಲ್ಲ ದಾಟಾಯ್ತು ಬಂದ್ವಿ ಫ್ರೆಂಡ್ಸ್. ನೀರು ತೊಗೊಳ್ತಿದ್ವಿ. ಸ್ವಲ್ಪ ನಳ್ಳಿಗೆ ರೆಸ್ಟ್ ಮಾಡ್ತಾ ಇದ್ವಿ. ಇವನು ನನ್ನ ಮಗ ಬರೀ ನಾಯಿ ಅದು ಬೆಕ್ಕು ಅಂತ ಕಣ್ಣು ಫ್ರೆಂಡ್ಸ್ಗೆ. ಇಲ್ಲಿ ನಾಯಿ ಐತಲ್ಲ, ಬಾ ಕಡೆ ಹೆಂಗೈತಿ. ಈ ಪ್ರಾಣಿಗಳು ಅಂದ್ರೆ ಭಾಳ ಇಷ್ಟ. ಆಯ್ತು ಫೈನಲಿ ಎಲ್ಲ ದರ್ಶನ ತಗೊಂಡು ಎಲ್ಲ ಮುಗೀತಿ.